ನಟ ದರ್ಶನ್ ಸದ್ಯಕ್ಕೆ ಥೈಲ್ಯಾಂಡ್ನಲ್ಲಿ ಶೂಟಿಂಗಲ್ಲಿದ್ದಾರೆ. ಶೂಟಿಂಗನ್ನು ಇಲ್ಲಿ ಮುಗಿಸಿದ ನಂತರದಲ್ಲಿ ಥೈಲ್ಯಾಂಡ್ಗೆ ಹೋದರು. ಥೈಲ್ಯಾಂಡಲ್ಲಿ ಶೂಟಿಂಗನ್ನು ನಡೆಸ್ತಾ ಇದ್ದಾರೆ. ಇವತ್ತು ದರ್ಶನ್ ಪಾಲಿಗೆ ಅತ್ಯಂತ ಮಹತ್ವದ ದಿನ. ಥೈಲ್ಯಾಂಡ್ನಲ್ಲಿದ್ದಾರೆ ಸದ್ಯಕ್ಕೆ ಡೆವಿಲ್ ಶೂಟಿಂಗ್ನಲ್ಲಿ ಈ ದರ್ಶನ್. ಆದರೆ ಅವರಿಗೆ ಸುಪ್ರೀಂ ಟೆನ್ಷನ್ ಕ್ಷಣಕ್ಕೂ ಕೂಡ ಕಾಡ್ತಾ ಇದೆ. ಈ ಕೊಲೆ ಆರೋಪಿ ದರ್ಶನ್ಗೆ ಹಾಗಾದರೆ ಮತ್ತೆ ಜೈಲಾಗುತ್ತಾ ಅಥವಾ ಬೇಲ್ ರದ್ದು ಆಗೋದಿಲ್ವಾ ಅನ್ನುವಂಥ ಪ್ರಶ್ನೆ. ಈಗಾಗಲೇ ಬೇಲ್ ಸಿಕ್ಕಿದೆ, ಬೇಲ್ ಮೇಲೆ ಹೊರಗಿದ್ದಾರೆ, ಆದರೆ ಬೇಲ್ ರದ್ದಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆಯಲ್ಲ, ಇದು ಈಗ ದರ್ಶನ್ಗೂ ಕೂಡ ಒಂದು ರೀತಿಯಲ್ಲಿ ಟೆನ್ಷನ್ ಕೊಟ್ಟಿದೆ ಅನ್ನುವಂಥ ಮಾಹಿತಿ. ಜಾಮೀನು ಅರ್ಜಿ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡುತ್ತೆ. ಇವತ್ತು ಆದೇಶವನ್ನ ನೀಡಲಿದೆ ಸುಪ್ರೀಂ ಕೋರ್ಟ್. ಅಂತಿಮ ತೀರ್ಪು ಬರುತ್ತೆ. ಜಾಮೀನು ರದ್ದಾಗುತ್ತಾ ಇಲ್ವಾ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಇವತ್ತು ನಿರ್ಣಾಯಕ ದಿನ. ದರ್ಶನ್ ಬೇಲ್ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗುತ್ತಾ? ಇಲ್ಲಿ ಸುಪ್ರೀಂ ಕೋರ್ಟ್ ಹಲವಾರು ವಿಚಾರಗಳನ್ನ ಹೇಳ್ತು. ಹೈಕೋರ್ಟ್ ಯಾವುದೋ ಒಂದು ಕಾರಣ ಹುಡುಕಿ ಬೇಲ್ ಕೊಡೋದಕ್ಕೆ ಕಾರಣಗಳನ್ನ ಹುಡುಕಿದಂತಿದೆ. ಬೇಲ್ ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಹುಡುಕಿ ಕೊಟ್ಟಂತಿದೆ. ಈ ಎಲ್ಲ ವಿಚಾರಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಏನಾಗುತ್ತೆ, ಆದೇಶ ಏನಾಗಿರುತ್ತೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ದರ್ಶನ್ ಪಾಲಿಗೆ ಗುಡ್ ಆಗಿರುತ್ತಾ ಬ್ಯಾಡ್ ಆಗಿರುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಜಾಮೀನು ಪಡೆದ ನಂತರದಲ್ಲಿ ಅವರ ವರಸೆ ಬದಲಾಯಿತು. ಜಾಮೀನು ಪಡೆದ ಕಾರಣಗಳು ಯಾವುದು ಕೂಡ ಕಾಣಿಸ್ಲಿಲ್ಲ. ಆ ನಿಟ್ಟಿನಲ್ಲಿ ನೋಡಿದ್ರು ಟೆನ್ಷನ್. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಬೀಸಿರುವಂಥ ಚಾಟಿ ಇದೆಯಲ್ಲ, ಅದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ರದ್ದಾಗುವಂಥ ಸಾಧ್ಯತೆಗಳು 100% ಇದೆ ಅಂತ ಅನ್ಸುತ್ತಾ? ಏನೇನು ಡೀಟೇಲ್ಸ್ ಇದೆ? ಖಂಡಿತ ಅಶ್ವಿನಿ, ಇವತ್ತು ನಟ ದರ್ಶನ್ಗೆ ಒಂದು ಬಿಗ್ ಡೇ ಅಂತಾನೆ ಹೇಳ್ಬೋದು. ಸುಪ್ರೀಂ ಕೋರ್ಟ್ನಲ್ಲಿ ಏನು ಆರ್ಡರ್ ಆಗುತ್ತೆ ಅನ್ನೋದ್ರ ಮೇಲೆ ದರ್ಶನ್ ಅವರ ಭವಿಷ್ಯ ನಿಂತಿದೆ. ಯಾಕಂದರೆ ಅವರ ವಿರುದ್ಧ ಕೇಳಿ ಬಂದಿರುವಂಥ ಆರೋಪವೇ ಅಂಥದ್ದು. ರೇಣುಕಾ ಸ್ವಾಮಿ ಎಂಬಾತನ ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆಸಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದಾದಮೇಲೆ ವಿಚಾರಣಾ ದಿನ ನ್ಯಾಯಾಲಯದಲ್ಲಿ ಈಗಾಗಲೇ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ, ವಿಚಾರಣೆ ನಡೆಸಲಾಗ್ತಿದೆ. ಮತ್ತೊಂದು ಕಡೆ ಮೆಡಿಕಲ್ ರೀಸನನ್ನು ಕೊಟ್ಟು ಹೈಕೋರ್ಟ್ನಿಂದ ಬೇಲ್ ಪಡೆಯುವಂಥ ಕೆಲಸವನ್ನು ನಟ ದರ್ಶನ್ ಮಾಡಿದರು. ಈಗ ಆ ಒಂದು ಬೇಲನ್ನು ರದ್ದತಿ ಮಾಡೋದಕ್ಕೆ ಕೋರಿ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಸರ್ಕಾರದ ಪರ ವಕೀಲರು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿ ಆಗಿದೆ. ಯಾವೊಂದು ಕಾರಣಕ್ಕೆ ಬೇಲನ್ನು ರದ್ದು ಮಾಡಬೇಕು ಅಂತೇಳಿ ಒಂದಷ್ಟು ಪ್ರಮುಖ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂಥ ಕೆಲಸವನ್ನು ಸರ್ಕಾರದ ಪರ ವಕೀಲರು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರ ಒಂದಷ್ಟು ವಾದಗಳನ್ನು ಪರಿಗಣಿಸೋದ್ರ ಜೊತೆಗೆ ಹೈಕೋರ್ಟ್ ನೀಡಿರುವಂಥ ಒಂದು ಆದೇಶವನ್ನು, ಜಾಮೀನು ಆದೇಶವನ್ನು ಪರಿಶೀಲನೆ ಮಾಡಿ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕುವಂಥ ಕೆಲಸವನ್ನು ಮಾಡಿತ್ತು. ಈ ಒಂದು ಜಾಮೀನನ್ನು ಕೊಡುವಂಥ ಸಂದರ್ಭದಲ್ಲಿ ಹೈಕೋರ್ಟ್ ಸರಿಯಾದಂಥ ವಿವೇಚನೆಯನ್ನು ಬಳಸಿಲ್ಲ ಅನ್ನುವಂಥ ಒಂದು ನೇರವಾದ ಒಂದು ವಾಕ್ಯವನ್ನು ಅಲ್ಲಿ ವ್ಯಾಖ್ಯಾನಿಸುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿತ್ತು. ಇವತ್ತು ಸರ್ಕಾರದ ಪರ ವಕೀಲರನ್ನ ಈಗಾಗಲೇ ಅವರ ವಾದವನ್ನು ಆಲಿಸಿರುವಂಥ ಸುಪ್ರೀಂ ಕೋರ್ಟ್ ಇವತ್ತು ದರ್ಶನ್ ಪರ ವಕೀಲರ ಒಂದಷ್ಟು ವಾದಗಳನ್ನು ಆಲಿಸುವಂಥ ಸಾಧ್ಯತೆ ಇದೆ. ಜೊತೆಗೆ ಇವತ್ತು ಏನು ಆದೇಶವನ್ನು ನೀಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕಾಡುತ್ತೆ. ಎರಡು ಆಯಾಮಗಳಲ್ಲಿ ಇವತ್ತು ಎರಡರಲ್ಲಿ ಒಂದು ಆದೇಶ ಅಂತೂ ಬೀಳಲೇಬೇಕು. ಒಂದು, ಅವರ ಜಾಮೀನು ಅರ್ಜಿ ವಜಾ ಆಗಬೇಕು ಅಥವಾ ಜಾಮೀನು ರದ್ದತಿ ಆಗಬೇಕು ಅಥವಾ ಅರ್ಜಿ ವಜಾ ಆಗಬೇಕು. ಎರಡೇ ಎರಡು ಇಲ್ಲಿ ಆಪ್ಷನ್ ಇದೆ. ಆ ಒಂದು ಎರಡು ಆಪ್ಷನಲ್ಲಿ ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎರಡು ಆದೇಶಗಳಲ್ಲಿ ಎರಡು ಆದೇಶಕ್ಕೂ ಕೂಡ ದರ್ಶನ್ಗೆ ವಿಭಿನ್ನವಾದಂಥ ಡೆಡ್ಲಿ ಆಪೋಸಿಟ್ ಏನಿದೆ ಆ ಒಂದು ರೀತಿಯಾದಂಥ ಮುಂದಿನ ದಿನಗಳು ಅವರಿಗೆ ಕಾಡುತ್ತೆ. ಒಂದು, ಇಲ್ಲಿ ಜಾಮೀನು ರದ್ದಾದರೆ ಸುಮಾರು 6 ತಿಂಗಳ ಕಾಲ ದರ್ಶನ್ ಜೈಲಿನಲ್ಲೇ ಇರುವಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಒಂದು ಜಾಮೀನನ್ನು ರದ್ದು ಮಾಡುತ್ತೆ ಅಂತಂದರೆ 6 ತಿಂಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದಂಥ ಬೆನ್ನಲ್ಲೇ ದರ್ಶನ್ಗೆ ಒಂದು ಮಾಹಿತಿಯನ್ನು ರವಾನೆ ಮಾಡಬೇಕಾಗುತ್ತೆ. ಜಾಮೀನು ರದ್ದಾಗಿದೆ, ಕೂಡಲೇ ಬಂದು ವಿಚಾರಣಾ ದಿನ ನ್ಯಾಯಾಲಯಕ್ಕೆ ಅಂದರೆ ಸೆಷನ್ ಕೋರ್ಟ್ಗೆ ಬಂದು ಹಾಜರಾಗಬೇಕಂತೇಳಿ ಸೂಚನೆಯನ್ನು ನೀಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸದ್ಯಕ್ಕೆ ದರ್ಶನ್ ಕೋರ್ಟ್ನಿಂದ ಪರ್ಮಿಷನ್ ಪಡೆದು ವಿದೇಶದಲ್ಲಿ ತಮ್ಮ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲೂ ಈ ಟೆನ್ಷನ್ನಿಂದ ಶೂಟಿಂಗ್ನಲ್ಲಿ ಟೆನ್ಷನ್ನ ನಡುವೆ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್. ಆದರೆ ಇವತ್ತು ಬೀಳುವಂಥ ಒಂದು ಆದೇಶದಿಂದ ಸಾಕಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಆಗ್ತಿದೆ. ಕೂಡಲೇ ಯಾವಾಗ ರದ್ದತಿ ಒಂದು ವೇಳೆ ಏನಾದರೂ ರದ್ದತಿಯನ್ನು ಮಾಡಿದ್ರೆ ನೇರವಾಗಿ ಅವರು ವಿಚಾರಣೆ ದಿನ ನ್ಯಾಯಾಲಯಕ್ಕೆ ಬರಬೇಕಾಗುತ್ತೆ. ಅಲ್ಲಿ ಪೊಲೀಸರೇ ವಶಕ್ಕೆ ಪಡೆದು ನೇರವಾಗಿ ಮತ್ತೆ ಜೈಲಿಗೆ ಬಿಡುವಂತ ಕೆಲಸ ಆಗುತ್ತೆ.
ಮತ್ತೆ ಒಂದು ಪರಪನಗ್ರಹಾರ ಅಥವಾ ಬಳ್ಳಾರಿ ಜೈಲಿಗೆ ದರ್ಶನನ್ನ ಶಿಫ್ಟ್ ಮಾಡುವಂತ ಕೆಲಸ ಮಾಡಲಾಗುತ್ತೆ. ಒಂದು ವೇಳೆ ಹೈಕೋರ್ಟ್ನ ಆದೇಶವೇನಾದರೂ ಎತ್ತಿ ಹಿಡಿದ್ರೆ ನೆಕ್ಸ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಪು ಕೊಡೋವರೆಗೂ ಕೂಡ ದರ್ಶನ್ಗೆ ಫುಲ್ ರಿಲೀಫ್ ಇರಲಿದೆ. ಅಶ್ವಿನಿ, ರೈಟ್, ಥ್ಯಾಂಕ್ ಯು. ನಟ ದರ್ಶನ್ ಸದ್ಯಕ್ಕೆ ಥೈಲ್ಯಾಂಡ್ನಲ್ಲಿ ಶೂಟಿಂಗಲ್ಲಿದ್ದಾರೆ. ಶೂಟಿಂಗನ್ನು ಇಲ್ಲಿ ಮುಗಿಸಿದ ನಂತರದಲ್ಲಿ ಥೈಲ್ಯಾಂಡ್ಗೆ ಹೋದರು. ಥೈಲ್ಯಾಂಡಲ್ಲಿ ಶೂಟಿಂಗನ್ನು ನಡೆಸ್ತಾ ಇದ್ದಾರೆ. ಇವತ್ತು ದರ್ಶನ್ ಪಾಲಿಗೆ ಅತ್ಯಂತ ಮಹತ್ವದ ದಿನ. ಥೈಲ್ಯಾಂಡ್ನಲ್ಲಿದ್ದಾರೆ ಸದ್ಯಕ್ಕೆ ಡೆವಿಲ್ ಶೂಟಿಂಗ್ನಲ್ಲಿ ಈ ದರ್ಶನ್. ಆದರೆ ಅವರಿಗೆ ಸುಪ್ರೀಂ ಟೆನ್ಷನ್ ಕ್ಷಣಕ್ಕೂ ಕೂಡ ಕಾಡ್ತಾ ಇದೆ. ಈ ಕೊಲೆ ಆರೋಪಿ ದರ್ಶನ್ಗೆ ಹಾಗಾದರೆ ಮತ್ತೆ ಜೈಲಾಗುತ್ತಾ ಅಥವಾ ಬೇಲ್ ರದ್ದು ಆಗೋದಿಲ್ವಾ ಅನ್ನುವಂಥ ಪ್ರಶ್ನೆ. ಈಗಾಗಲೇ ಬೇಲ್ ಸಿಕ್ಕಿದೆ, ಬೇಲ್ ಮೇಲೆ ಹೊರಗಿದ್ದಾರೆ, ಆದರೆ ಬೇಲ್ ರದ್ದಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆಯಲ್ಲ, ಇದು ಈಗ ದರ್ಶನ್ಗೂ ಕೂಡ ಒಂದು ರೀತಿಯಲ್ಲಿ ಟೆನ್ಷನ್ ಕೊಟ್ಟಿದೆ ಅನ್ನುವಂಥ ಮಾಹಿತಿ. ಜಾಮೀನು ಅರ್ಜಿ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡುತ್ತೆ. ಇವತ್ತು ಆದೇಶವನ್ನ ನೀಡಲಿದೆ ಸುಪ್ರೀಂ ಕೋರ್ಟ್. ಅಂತಿಮ ತೀರ್ಪು ಬರುತ್ತೆ. ಜಾಮೀನು ರದ್ದಾಗುತ್ತಾ ಇಲ್ವಾ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಇವತ್ತು ನಿರ್ಣಾಯಕ ದಿನ. ದರ್ಶನ್ ಬೇಲ್ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗುತ್ತಾ? ಇಲ್ಲಿ ಸುಪ್ರೀಂ ಕೋರ್ಟ್ ಹಲವಾರು ವಿಚಾರಗಳನ್ನ ಹೇಳ್ತು. ಹೈಕೋರ್ಟ್ ಯಾವುದೋ ಒಂದು ಕಾರಣ ಹುಡುಕಿ ಬೇಲ್ ಕೊಡೋದಕ್ಕೆ ಕಾರಣಗಳನ್ನ ಹುಡುಕಿದಂತಿದೆ. ಬೇಲ್ ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಹುಡುಕಿ ಕೊಟ್ಟಂತಿದೆ. ಈ ಎಲ್ಲ ವಿಚಾರಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಏನಾಗುತ್ತೆ, ಆದೇಶ ಏನಾಗಿರುತ್ತೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ದರ್ಶನ್ ಪಾಲಿಗೆ ಗುಡ್ ಆಗಿರುತ್ತಾ ಬ್ಯಾಡ್ ಆಗಿರುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಜಾಮೀನು ಪಡೆದ ನಂತರದಲ್ಲಿ ಅವರ ವರಸೆ ಬದಲಾಯಿತು. ಜಾಮೀನು ಪಡೆದ ಕಾರಣಗಳು ಯಾವುದು ಕೂಡ ಕಾಣಿಸ್ಲಿಲ್ಲ. ಆ ನಿಟ್ಟಿನಲ್ಲಿ ನೋಡಿದ್ರು ಟೆನ್ಷನ್. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಬೀಸಿರುವಂಥ ಚಾಟಿ ಇದೆಯಲ್ಲ, ಅದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ರದ್ದಾಗುವಂಥ ಸಾಧ್ಯತೆಗಳು 100% ಇದೆ ಅಂತ ಅನ್ಸುತ್ತಾ? ಏನೇನು ಡೀಟೇಲ್ಸ್ ಇದೆ? ಖಂಡಿತ ಅಶ್ವಿನಿ, ಇವತ್ತು ನಟ ದರ್ಶನ್ಗೆ ಒಂದು ಬಿಗ್ ಡೇ ಅಂತಾನೆ ಹೇಳ್ಬೋದು. ಸುಪ್ರೀಂ ಕೋರ್ಟ್ನಲ್ಲಿ ಏನು ಆರ್ಡರ್ ಆಗುತ್ತೆ ಅನ್ನೋದ್ರ ಮೇಲೆ ದರ್ಶನ್ ಅವರ ಭವಿಷ್ಯ ನಿಂತಿದೆ. ಯಾಕಂದ್ರೆ ಅವರ ವಿರುದ್ಧ ಕೇಳಿ ಬಂದಿರುವಂಥ ಆರೋಪವೇ ಅಂಥದ್ದು. ರೇಣುಕಾ ಸ್ವಾಮಿ ಎಂಬಾತನ ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆಸಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದಾದಮೇಲೆ ವಿಚಾರಣಾ ದಿನ ನ್ಯಾಯಾಲಯದಲ್ಲಿ ಈಗಾಗಲೇ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ, ವಿಚಾರಣೆ ನಡೆಸಲಾಗ್ತಿದೆ. ಮತ್ತೊಂದು ಕಡೆ ಮೆಡಿಕಲ್ ರೀಸನನ್ನು ಕೊಟ್ಟು ಹೈಕೋರ್ಟ್ನಿಂದ ಬೇಲ್ ಪಡೆಯುವಂಥ ಕೆಲಸವನ್ನು ನಟ ದರ್ಶನ್ ಮಾಡಿದ್ರು. ಈಗ ಆ ಒಂದು ಬೇಲನ್ನು ರದ್ದತಿ ಮಾಡೋದಕ್ಕೆ ಕೋರಿ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ರು. ಸರ್ಕಾರದ ಪರ ವಕೀಲರು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿ ಆಗಿದೆ. ಯಾವೊಂದು ಕಾರಣಕ್ಕೆ ಬೇಲನ್ನು ರದ್ದು ಮಾಡಬೇಕು ಅಂತೇಳಿ ಒಂದಷ್ಟು ಪ್ರಮುಖ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂಥ ಕೆಲಸವನ್ನು ಸರ್ಕಾರದ ಪರ ವಕೀಲರು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರ ಒಂದಷ್ಟು ವಾದಗಳನ್ನು ಪರಿಗಣಿಸೋದ್ರ ಜೊತೆಗೆ ಹೈಕೋರ್ಟ್ ನೀಡಿರುವಂಥ ಒಂದು ಆದೇಶವನ್ನು, ಜಾಮೀನು ಆದೇಶವನ್ನು ಪರಿಶೀಲನೆ ಮಾಡಿ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕುವಂಥ ಕೆಲಸವನ್ನು ಮಾಡಿತ್ತು. ಈ ಒಂದು ಜಾಮೀನನ್ನು ಕೊಡುವಂಥ ಸಂದರ್ಭದಲ್ಲಿ ಹೈಕೋರ್ಟ್ ಸರಿಯಾದಂಥ ವಿವೇಚನೆಯನ್ನು ಬಳಸಿಲ್ಲ ಅನ್ನುವಂಥ ಒಂದು ನೇರವಾದ ಒಂದು ವಾಕ್ಯವನ್ನು ಅಲ್ಲಿ ವ್ಯಾಖ್ಯಾನಿಸುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿತ್ತು. ಇವತ್ತು ಸರ್ಕಾರದ ಪರ ವಕೀಲರನ್ನ ಈಗಾಗಲೇ ಅವರ ವಾದವನ್ನು ಆಲಿಸಿರುವಂಥ ಸುಪ್ರೀಂ ಕೋರ್ಟ್ ಇವತ್ತು ದರ್ಶನ್ ಪರ ವಕೀಲರ ಒಂದಷ್ಟು ವಾದಗಳನ್ನು ಆಲಿಸುವಂಥ ಸಾಧ್ಯತೆ ಇದೆ. ಜೊತೆಗೆ ಇವತ್ತು ಏನು ಆದೇಶವನ್ನು ನೀಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕಾಡುತ್ತೆ. ಎರಡು ಆಯಾಮಗಳಲ್ಲಿ ಇವತ್ತು ಎರಡರಲ್ಲಿ ಒಂದು ಆದೇಶ ಅಂತೂ ಬೀಳಲೇಬೇಕು. ಒಂದು, ಅವರ ಜಾಮೀನು ಅರ್ಜಿ ವಜಾ ಆಗಬೇಕು ಅಥವಾ ಜಾಮೀನು ರದ್ದತಿ ಆಗಬೇಕು ಅಥವಾ ಅರ್ಜಿ ವಜಾ ಆಗಬೇಕು. ಎರಡೇ ಎರಡು ಇಲ್ಲಿ ಆಪ್ಷನ್ ಇದೆ. ಆ ಒಂದು ಎರಡು ಆಪ್ಷನಲ್ಲಿ ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಎರಡು ಆದೇಶಗಳಲ್ಲಿ ಎರಡು ಆದೇಶಕ್ಕೂ ಕೂಡ ದರ್ಶನ್ಗೆ ವಿಭಿನ್ನವಾದಂಥ ಡೆಡ್ಲಿ ಆಪೋಸಿಟ್ ಏನಿದೆ ಆ ಒಂದು ರೀತಿಯಾದಂಥ ಮುಂದಿನ ದಿನಗಳು ಅವರಿಗೆ ಕಾಡುತ್ತೆ. ಒಂದು, ಇಲ್ಲಿ ಜಾಮೀನು ರದ್ದಾದರೆ ಸುಮಾರು 6 ತಿಂಗಳ ಕಾಲ ದರ್ಶನ್ ಜೈಲಿನಲ್ಲೇ ಇರುವಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಒಂದು ಜಾಮೀನನ್ನು ರದ್ದು ಮಾಡುತ್ತೆ ಅಂತಂದರೆ 6 ತಿಂಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದಂಥ ಬೆನ್ನಲ್ಲೇ ದರ್ಶನ್ಗೆ ಒಂದು ಮಾಹಿತಿಯನ್ನು ರವಾನೆ ಮಾಡಬೇಕಾಗುತ್ತೆ. ಜಾಮೀನು ರದ್ದಾಗಿದೆ, ಕೂಡಲೇ ಬಂದು ವಿಚಾರಣಾ ದಿನ ನ್ಯಾಯಾಲಯಕ್ಕೆ ಅಂದರೆ ಸೆಷನ್ ಕೋರ್ಟ್ಗೆ ಬಂದು
ಹಾಜರಾಗಬೇಕಂತೇಳಿ ಸೂಚನೆಯನ್ನು ನೀಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸದ್ಯಕ್ಕೆ ದರ್ಶನ್ ಕೋರ್ಟ್ನಿಂದ ಪರ್ಮಿಷನ್ ಪಡೆದು ವಿದೇಶದಲ್ಲಿ ತಮ್ಮ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲೂ ಈ ಟೆನ್ಷನ್ನಿಂದ ಶೂಟಿಂಗ್ನಲ್ಲಿ ಟೆನ್ಷನ್ನ ನಡುವೆ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್. ಆದರೆ ಇವತ್ತು ಬೀಳುವಂಥ ಒಂದು ಆದೇಶದಿಂದ ಸಾಕಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಆಗ್ತಿದೆ. ಕೂಡಲೇ ಯಾವಾಗ ರದ್ದತಿ ಒಂದು ವೇಳೆ ಏನಾದರೂ ರದ್ದತಿಯನ್ನ ಮಾಡಿದ್ರೆ ನೇರವಾಗಿ ಅವರು ವಿಚಾರಣೆ ದಿನ ನ್ಯಾಯಾಲಯಕ್ಕೆ ಬರಬೇಕಾಗುತ್ತೆ. ಅಲ್ಲಿ ಪೊಲೀಸರೇ ವಶಕ್ಕೆ ಪಡೆದು ನೇರವಾಗಿ ಮತ್ತೆ ಜೈಲಿಗೆ ಬಿಡುವಂತ ಕೆಲಸ ಆಗುತ್ತೆ. ಒಂದು ಪರಪ್ಪನಗ್ರಹಾರ ಅಥವಾ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡುವಂತ ಕೆಲಸ ಮಾಡಲಾಗುತ್ತೆ. ಒಂದು ವೇಳೆ ಹೈಕೋರ್ಟ್ನ ಆದೇಶವೇನಾದ್ರೂ ಎತ್ತಿ ಹಿಡಿದ್ರೆ ನೆಕ್ಸ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಪು ಕೊಡೋವರೆಗೂ ಕೂಡ ದರ್ಶನ್ಗೆ ಫುಲ್ ರಿಲೀಫ್ ಇರಲಿದೆ. ಅಶ್ವಿನಿ, ರೈಟ್, ಥ್ಯಾಂಕ್ ಯು.